ಫ್ರೆಂಡ್ ನಮಸ್ಕಾರ, ನಾನು ನೀವು ಕೂಡ ಯೂಟ್ಯೂಬ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತಂದ್ರೆ ಈ ವಿಡಿಯೋ ನಿಮಗೋಸ್ಕರ ಇದೆ. ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಕಾಪಿ ಪೇಸ್ಟ್ ವರ್ಕ್ ಹೇಳ್ತಲ್ಲ, ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ನಿಮ್ದು ಓನ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದು ಹೇಳ್ತಾ ಇದೀನಿ. ಹೀಗಂದ್ರೆ ನೀವು ಗಾಬರಿ ಆಗಕ್ಕೆ ಹೋಗ್ಬಿಡಿ, ಕ್ಯಾಮರಾ ಮುಂದೆ ಬಂದು ನಿಮಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಫ್ರೆಂಡ್ಸ್ ಕಂಪ್ಲೀಟ್ಲಿ ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಇದೆ. ಸೊ ಈ ರೀತಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಫ್ರೆಂಡ್ಸ್ ಇವರು ಮಿಲಿಯನ್ಸ್ ಅಲ್ಲಿ ಸಬ್ಸ್ಕ್ರೈಬರ್ಸ್ನ ಪಡೆದಿದ್ದಾರೆ ಹಾಗೂ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಅನ್ನ ಪಡೆದಿದ್ದಾರೆ. ಹಾಗೂ ಫ್ರೆಂಡ್ಸ್ ಇದನ್ನ ಕೆಲಸ ಇದೆಯಲ್ಲ, ಯಾರೇ ಆಗಿದ್ರು ಮಾಡಬಹುದು. ಸೊ ಹಾಗೂ ಈ ಕೆಲಸ ಮಾಡೋಗೋಸ್ಕರ ನಿಮ್ಮ ಹತ್ರ ಯಾವುದೇ ರೀತಿ ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ, ನಿಮ್ಮ ಹತ್ರ ಕೇವಲ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು. ಮನೆಯಲ್ಲೇ ಕೂತ್ಕೊಂಡು ಫ್ರೆಂಡ್ಸ್ ನೀವು ಕೂಡ ಈ ರೀತಿಯ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಪರ್ ಮಂತ್ ಫ್ರೆಂಡ್ಸ್ ನಿಮ್ಮಿಂದ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸಬಹುದು ವಿತ್ ಪ್ರೂಫ್. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಾನು ನಿಮಗೆ 100% ವರ್ಕಿಂಗ್ ಮೆಥಡ್ ಹೇಳೋದು. ಆನಂತರ ಫ್ರೆಂಡ್ಸ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಅದರ ಮೇಲೆ ಎಫರ್ಟ್ಸ್ ಅನ್ನು ಕೊಡ್ತೀರಾ ಅಂತ. ಓಕೆ, ಸೊ ಮೊದಲಿಗೆ ಫ್ರೆಂಡ್ಸ್ ನಾನು ನಿಮಗೆ ಇಲ್ಲಿ ಪ್ರೂಫ್ ಅನ್ನು ತೋರಿಸ್ತೀನಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇವಾಗ ನಾನು ಒಂದು ಚಾನಲ್ ನ ಓಪನ್ ಮಾಡಿದ್ದೀನಿ. ಸೊ ಇದಕ್ಕೆ ಸಬ್ಸ್ಕ್ರೈಬರ್ಸ್ ನೋಡಿ ಫ್ರೆಂಡ್ಸ್ ಎಷ್ಟಿದ್ರೆ 1.93 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೂ ಇಲ್ಲಿವರೆಗೂ ಫ್ರೆಂಡ್ಸ್ ಇವರು ಎಷ್ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ 235 ವಿಡಿಯೋಸ್ಗಳನ್ನ ಮಾತ್ರ ಇವರು ಅಪ್ಲೋಡ್ ಮಾಡಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇವರು ಕಂಪ್ಲೀಟ್ ಮಾಡಿದ್ದಾರೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ಬಂದು ಇವಾಗ ಇವ್ರ ಕಂಟೆಂಟ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ಮೊದಲಿಗೆ ನೋಡೋಣ ಇವರು ಯಾವ ರೀತಿ ಫಾರ್ಮೆಟ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅಂತ. ಇಲ್ಲಿ ಫ್ರೆಂಡ್ಸ್ ನೋಡಿದ್ರೆ ಈ ವಿಡಿಯೋಸ್ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಎರಡೇ ವಿಡಿಯೋಸ್ ಇದೆ, ಅದು ಲಾಂಗ್ ವಿಡಿಯೋಸ್ ಇದೆ. ಬಟ್ ಇಲ್ಲಿ ಫ್ರೆಂಡ್ಸ್ ಇವರು ಆಕ್ಚುಲಿ ಹೇಳಬೇಕು ಅಂದ್ರೆ ಶಾರ್ಟ್ ಫಾರ್ಮ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ಶಾರ್ಟ್ ವಿಡಿಯೋಸ್ಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡ್ತಾರೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಶಾರ್ಟ್ ವಿಡಿಯೋಸ್ ನಮ್ಮ ಹತ್ರ ಬಂದಿದೆ. ಇದೆಲ್ಲ ಫ್ರೆಂಡ್ಸ್ ಓನ್ ಇವರೇ ವಿಡಿಯೋನ ಕ್ರಿಯೇಟ್ ಮಾಡಿದ್ರೆ 2 ನಿಮಿಷದಲ್ಲಿ ಫ್ರೆಂಡ್ಸ್ ನೀವು ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ತುಂಬಾನೇ ಸಿಂಪಲ್ ಇದೆ. ಕಂಪ್ಲೀಟ್ ಆಗಿ ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಈ ರೀತಿ ವಿಡಿಯೋಸ್ಗಳನ್ನ ಎಡಿಟ್ ಮಾಡೋದು ಅಂತ. ಓಕೆ, ಅದ್ರ ಬಗ್ಗೆ ನೀವು ವರಿ ಮಾಡಕ್ಕೆ ಹೋಗ್ಬಿಡಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಬಂದು ಮೋಸ್ಟ್ ಪಾಪ್ಯುಲರ್ ವಿಡಿಯೋಸ್ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ವ್ಯೂಸ್ ನೋಡಬಹುದು ಎಷ್ಟೊಂದು ಬಂದಿದೆ ಅಂತ. ಇದಕ್ಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ 12 ಮಿಲಿಯನ್ ವ್ಯೂಸ್ ಬಂದಿದೆ, 11 ಮಿಲಿಯನ್ ವ್ಯೂಸ್ ಬಂದಿದೆ, 7 ಮಿಲಿಯನ್ ವ್ಯೂಸ್ ಬಂದಿದೆ, 4.6 ಮಿಲಿಯನ್ ವ್ಯೂಸ್ ಬಂದಿದೆ, 3.5 ಮಿಲಿಯನ್ ವ್ಯೂಸ್ ಬಂದಿದೆ. ಇಲ್ಲಿ ಒಂದು ಫ್ರೆಂಡ್ಸ್ ನೋಡ್ತಾ ಇರಬಹುದು ಪ್ರತಿಯೊಂದು ವಿಡಿಯೋ ಮೇಲೆ ಇಲ್ಲಿವರೆಗೆ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತದೆ. ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಮಿಲಿಯನ್ ವ್ಯೂಸ್ ಮೇಲೆ ಎಷ್ಟೊಂದು ದುಡ್ಡು ಸಿಗುತ್ತೆ ಅಂತ. ಇಲ್ಲಿ ಫ್ರೆಂಡ್ಸ್ ಇವ್ರದ್ದು ಅರ್ನಿಂಗ್ ಕೂಡ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಲಾಸ್ಟ್ 30 ದಿನದಲ್ಲಿ ಫ್ರೆಂಡ್ಸ್ ಇವರಿಗೆ 4.6 ಮಿಲಿಯನ್ ವ್ಯೂಸ್ ಬಂದಿದೆ. ಹಾಗೂ ಫ್ರೆಂಡ್ಸ್ ಇವ್ರದ್ದು ಮಂತ್ಲಿ ಅರ್ನಿಂಗ್ ನಿಮಗೆ ಹೇಳೋದಾದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು $1,500 ಇಂದ ಹಿಡಿದು $18,000 ಫ್ರೆಂಡ್ಸ್ ಇವರು ಅರ್ನ್ ಮಾಡ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್ ನಾವು ಮಿನಿಮಮ್ ಕೌಂಟ್ ಮಾಡೋಣ. ಸೊ ಇಲ್ಲಿ ಫ್ರೆಂಡ್ಸ್ $1,500 ಅಂದ್ರೂ ಕೂಡ ಇಲ್ಲಿಂದ ಫ್ರೆಂಡ್ಸ್ ಇವರು ಈ ಒಂದು ಯೂಟ್ಯೂಬ್ ಚಾನಲ್ ಪರ್ ಮಂತ್ 1.5 ಲಕ್ಷ ರೂಪಾಯಿನ ಅರ್ನ್ ಮಾಡ್ತಾರೆ. ವಿತ್ ಪ್ರೂಫ್ ನಿಮಗೆ ಹೇಳ್ತಾ ಇದೀನಿ ಫ್ರೆಂಡ್ಸ್. ನೋಡ್ತಾ ಇರಬಹುದು ಅದೇ ಚಾನಲ್ ಇದೆ. ಇವಾಗ ಬನ್ನಿ ಫ್ರೆಂಡ್ಸ್ ನೋಡೋಣ ಇವರು ಯಾವ ರೀತಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅಂತ. ಇಲ್ಲಿ ಫ್ರೆಂಡ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದ್ರೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಸಿಂಪಲ್ ಇದೆ ಅಂತ. ಈಸಿಲಿ ಫ್ರೆಂಡ್ಸ್ ನೀವು ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಹೀಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಿದ್ದೀನಿ. ಹಾಗೂ ಫ್ರೆಂಡ್ಸ್ ಇವರಿಗೆ ಇಷ್ಟೊಂದು ಚಾನಲ್ ಗ್ರೋ ಆಗೋಕ್ಕೆ ರೀಸನ್ ಏನಂದ್ರೆ ಇಲ್ಲಿ ಫ್ರೆಂಡ್ಸ್ ಒಂದು ರೀತಿ ಇವರು ಕ್ವಿಜ್ ಗೇಮ್ ಅನ್ನ ಆಡಿಸ್ತಾ ಇದ್ದಾರೆ. ಇಲ್ಲಿ ಫ್ರೆಂಡ್ಸ್ ಆಡಿಯನ್ಸ್ ರಿಟೆನ್ಷನ್ ತುಂಬಾ ಜಾಸ್ತಿ ಇರುತ್ತೆ ಈ ರೀತಿ ವಿಡಿಯೋಸ್ಗಳ ಮೇಲೆ. ಆಡಿಯನ್ಸ್ ರಿಟೆನ್ಷನ್ ಅಂದ್ರೇನು, ಇಲ್ಲಿ ಫ್ರೆಂಡ್ಸ್ ವಿಡಿಯೋ ಎಂಡ್ ಆಗೋವರೆಗೂ ಆಡಿಯನ್ಸ್ ಇದನ್ನ ನೋಡ್ತಾ ಕೂತ್ಕೋತಾರೆ. ಯಾಕೆ ಗೊತ್ತಾ, ಇಲ್ಲಿ ಫ್ರೆಂಡ್ಸ್ ಇವಾಗ ಭೀಮ ಯಾವ ಕಾರಲ್ಲಿ ಇದ್ದಾನೆ ಅಂತ ನೋಡ್ತಾ ಕೂತ್ಕೋತಾರೆ ಎಂಡ್ವರೆಗೂ. ಓಕೆ, ಯಾವ ಕಾರಲ್ಲಿ ಇದ್ದ ಅಂತ. ಸೊ ಹೀಗಾಗಿ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಎಷ್ಟು ಹೆಚ್ಚು ನಿಮ್ದು ಆಡಿಯನ್ಸ್ ರಿಟೆನ್ಷನ್ ಇರುತ್ತಲ್ಲ ಅಷ್ಟು ಫ್ರೆಂಡ್ಸ್ ಯೂಟ್ಯೂಬ್ ಏನ್ ಮಾಡ್ತಾರೆ, ನಿಮ್ಮ ವಿಡಿಯೋಸ್ಗಳನ್ನ ಪ್ರಮೋಟ್ ಮಾಡುತ್ತೆ. ಸೊ ಹೀಗಾಗಿ ಫ್ರೆಂಡ್ಸ್ ಇವರಿಗೆ ಇಷ್ಟು ಬೇಗ ಇವರು ಗ್ರೋ ಆಗಿದ್ದಾರೆ ಹಾಗೂ ಇಷ್ಟೊಂದು ಇವರಿಗೆ ವ್ಯೂಸ್ ಬರ್ತದೆ. ಓಕೆ, ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಇದೆ. ಇವಾಗ ಫ್ರೆಂಡ್ಸ್ ನಿಮ್ಮ ಮೈಂಡಲ್ಲಿ ಕ್ವಶನ್ ಬರ್ತಾ ಇರಬಹುದು, ಈ ರೀತಿ ಚಾನಲ್ಸ್ ಮಾನಿಟೈಸೇಷನ್ ಆಗುತ್ತೋ ಇಲ್ಲೋ ಅಂತ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ಚಾನಲ್ 110% ಮಾನಿಟೈಸೇಷನ್ ಆಗಿದೆ. ಯಾಕೆಂದ್ರೆ ಫ್ರೆಂಡ್ಸ್ ಇಲ್ಲಿ ಇವರು ತಮ್ಮ ಓನ್ ಕಂಟೆಂಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ, ವೈಸ್ ವರ್ಕ್ ಕೊಡ್ತಿದ್ದಾರೆ. ಸೊ ಹೀಗಾಗಿ 110% ಈ ರೀತಿ ಚಾನಲ್ಸ್ ಮಾನಿಟೈಸೇಷನ್ ಆಗುತ್ತೆ. ಓಕೆ, ಸೊ ಬನ್ನಿ ಇವಾಗ ನಾನು ನಿಮ್ಗೆ ಹೇಳ್ತಿದ್ದೀನಿ ಹೇಗೆ ನೀವು ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು, ಹೇಗೆ ಎಡಿಟ್ ಮಾಡೋದು ಅಂತ. ಅದು ಕೂಡ ನಿಮ್ಮ ಮೊಬೈಲ್ ಫೋನ್ ಅನ್ನು ಬಳಸ್ಕೊಂಡು ನೀವು ಈ ರೀತಿ ವಿಡಿಯೋಸ್ಗಳನ್ನ ಎಡಿಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ವಿಡಿಯೋ ಎಡಿಟ್ ಮಾಡೋಕ್ಕೋಸ್ಕರ ನಾನು ಕೈನ್ ಮಾಸ್ಟರ್ ಆಪ್ ಅನ್ನ ಯೂಸ್ ಮಾಡ್ತೀನಿ. ಸೊ ನಿಮ್ಮ ಹತ್ರ ಬೇರೆ ಆಪ್ ಇದ್ರೆ ನೀವು ಅದನ್ನು ಯೂಸ್ ಮಾಡಬಹುದು. ಕೈನ್ ಮಾಸ್ಟರ್ ಫ್ರೆಂಡ್ಸ್ ಸಿಂಪ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ಫ್ರೀ ಇದೆ, ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಕೈನ್ ಮಾಸ್ಟರ್ ನ ಓಪನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಮಿಡಲ್ ಅಲ್ಲಿ ಬರೋಣ, ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನೀವು ಲಾಂಗ್ ಫಾರ್ಮ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಅದಕ್ಕೋಸ್ಕರ ನಿಮಗೆ ಫಸ್ಟ್ ಒಂದು ಇದೆಲ್ಲ 16:9 ರೇಷಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ನಿಮಗೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು, ಇದನ್ನೇ ನೀವು ಸೇಮ್ ರೀಲ್ಸ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಬೇಕು ಅಂದ್ರೆ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ 9:16 ರೇಷಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸೆಕೆಂಡ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಇಷ್ಟ ಅಂತ ನಾನು ಸಿಂಪ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಎಡಿಟ್ ಮಾಡೋ ಮುಂಚೆ ನಮಗೆ ಕೆಲವೊಂದಿಷ್ಟು ಇಮೇಜಸ್ ಬೇಕಾಗುತ್ತೆ, ಕಾರ್ಟೂನ್ ಬ್ಯಾಕ್ ಗ್ರೌಂಡ್ ಇಮೇಜ್ ಬೇಕಾಗುತ್ತೆ. ಅದೆಲ್ಲ ಫ್ರೆಂಡ್ಸ್ ನಿಮಗೆ ಇವಾಗ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದನ್ನ ಡೌನ್ಲೋಡ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಒಂದು ಆಪ್ ಹೇಳ್ತಿದ್ದೀನಿ, ಇಮೇಜ್ ಸರ್ಚ್ ಮ್ಯಾನ್ ಅಂತ. ಸೊ ಇದು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನ ಫ್ರೆಂಡ್ಸ್ ಇವಾಗ ನಾನು ಓಪನ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವೇನು ಮಾಡೋಣ, ರೇಟಿಂಗ್ಸ್ ಕೊಟ್ಟಿದೆ ಲೆಟರ್ ಅಂತ ಕೊಡೋಣ. ಇಲ್ಲಿ ಫ್ರೆಂಡ್ಸ್ ಇವಾಗ ನನಗೂ ಕಾರ್ಟೂನ್ ಬ್ಯಾಕ್ ಗ್ರೌಂಡ್ ಅಂತ ನಾನು ಸಿಂಪ್ಲಿ ಇಲ್ಲಿ ಬಂದು ಸರ್ಚ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಮಗೆ ಒಂದು ಕಾರ್ಟೂನ್ ಬ್ಯಾಕ್ ಗ್ರೌಂಡ್ ಬೇಕಾಗುತ್ತೆ. ಸೊ ಇದನ್ನ ನಾನು ಇಲ್ಲಿ ಬಂದು ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮ್ಮ ಹತ್ರ ಹಲವಾರು ಇಲ್ಲಿ ಇಮೇಜಸ್ ಬರುತ್ತೆ, ಫ್ರೀ ಇದೆ. ಇದೆಲ್ಲ ಫ್ರೆಂಡ್ಸ್ ನೀವು ಯೂಸ್ ಮಾಡಬಹುದು. ಕಾಪಿರೈಟ್ ಫ್ರೀ ಇರುತ್ತೆ, ನಿಮ್ಗೆ ಯಾವುದೇ ರೀತಿ ಇಶ್ಯೂ ಬರೋದಿಲ್ಲ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಒಂದು ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿಂದ ಇವಾಗ ನಾನು ಈ ಒಂದು ಇಮೇಜ್ ಅನ್ನ ಡೌನ್ಲೋಡ್ ಮಾಡ್ಕೋತೀನಿ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರಬಹುದು ಡೌನ್ಲೋಡ್ ಅಂತ ನಿಮಗೆ ಒಂದು ಆಪ್ಷನ್ಸ್ ಇರುತ್ತೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿದಾಗ ಈ ಇಮೇಜ್ ಫ್ರೆಂಡ್ಸ್ ಇವಾಗ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದೇ ರೀತಿ ನನಗೆ ಇನ್ನೊಂದು ಇಮೇಜ್ ಬೇಕಾಗುತ್ತೆ.
ಸೊ ಇಲ್ಲಿ ಫ್ರೆಂಡ್ಸ್ ನಾನು ಇವಾಗ ಒಂದು ಟ್ರೀ ಅಥವಾ ಒಂದು ಹೌಸ್ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಿಮ್ಮ ಹತ್ರ ಎಷ್ಟೊಂದು ಇಲ್ಲಿ ಇಮೇಜಸ್ ಬಂದಿದೆ ಅಂತ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ಇಮೇಜ್ ಚೆನ್ನಾಗಿ ಅನ್ಸುತ್ತಲ್ಲ ಆ ಇಮೇಜ್ ಅನ್ನ ಫ್ರೆಂಡ್ಸ್ ನಿಂದ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ ಸೊ ಇಲ್ಲಿ ನಮಗೆ ಇವಾಗ PNG ಬೇಕಾಗುತ್ತೆ. ನಾನು PNG ಅಂತ ಮುಂದೆ ಬರಿತಾ ಇದೀನಿ, ಸಿಂಪಲ್. ಓಕೆ ಸೊ ನೋಡ್ತಾ ಇರಬಹುದು ಈ ರೀತಿ ನಿಮ್ಮ ಮುಂದೆ ಇಮೇಜಸ್ ಬರುತ್ತೆ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ಇಮೇಜ್ ಬೇಕೋ ಅದನ್ನ ಫ್ರೆಂಡ್ಸ್ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗೋಸ್ಕರ ಫ್ರೆಂಡ್ಸ್ ಇವಾಗ ನಾನು ಒಂದು ಇಮೇಜ್ ಅನ್ನ ಡೌನ್ಲೋಡ್ ಮಾಡ್ಕೋತಾ ಇದೀನಿ. ಓಕೆ ಇದೇ ರೀತಿ ಫ್ರೆಂಡ್ಸ್ ಇವಾಗ ನನಗೆ ಇಲ್ಲೊಂದು ಡಾಗ್ ಇಮೇಜ್ ಬೇಕಾಗುತ್ತೆ. ನಾವು ಅದನ್ನ ಕೂಡ ಇಲ್ಲಿ ಸರ್ಚ್ ಮಾಡ್ತಾ ಇದೀನಿ. ಡಾಗ್ ಕಾರ್ಟೂನ್ PNG ಇಮೇಜ್ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ ನಮಗೆ ಬ್ಯಾಕ್ ಗ್ರೌಂಡ್ ಪ್ಲೇನ್ ಬೇಕು, ಅದಕ್ಕೆ ನಾನು PNG ಅಂತ ತಗೋತಿದ್ದೀನಿ. ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮ್ಮ ಹತ್ರ ಎಷ್ಟೊಂದು ಇಲ್ಲಿ ಡಾಗ್ ಇಮೇಜಸ್ ಬಂದಿದೆ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ್ದು ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಗೋಸ್ಕರ ಫ್ರೆಂಡ್ಸ್ ಇವಾಗ ನಾನು ಫಸ್ಟ್ ಒನ್ ಅನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ, ಇದನ್ನ ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಓಕೆ ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಾನು ಕೈನ್ ಮಾಸ್ಟರ್ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾವು ಡೌನ್ಲೋಡ್ ಮಾಡ್ಕೊಂಡಿರುವಂತಹ ಇಮೇಜಸ್ ಅನ್ನ ಇದರಲ್ಲಿ ಅಪ್ಲೋಡ್ ಮಾಡೋಣ. ಸೊ ಮೊದಲಿಗೆ ಫ್ರೆಂಡ್ಸ್ ನಿಮ್ಮ ಬಗ್ಗೆ ನಮಗೆ ಬ್ಯಾಕ್ ಗ್ರೌಂಡ್ ಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಮೀಡಿಯಾದಲ್ಲಿ ಬರ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಡೌನ್ಲೋಡ್ಸ್ ಅಲ್ಲಿ ಬರ್ತಿದ್ದೀನಿ. ಇಲ್ಲಿಂದ ಇವಾಗ ನಾನು ಬ್ಯಾಕ್ ಗ್ರೌಂಡ್ ಅನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಈ ರೀತಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಬ್ಯಾಕ್ ಗ್ರೌಂಡ್ ಬಂದಿದೆ. ಇದನ್ನ ಫ್ರೆಂಡ್ಸ್ ಇವಾಗ ನಮಗೆ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಫ್ರೆಂಡ್ಸ್ ಒಂದು ವಿಡಿಯೋ ಏನಿಲ್ಲ 1 ನಿಮಿಷ ಲಾಂಗ್ ಇರಬೇಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಸ್ವಲ್ಪ ಲಾಂಗ್ ಮಾಡ್ತೀನಿ. ಓಕೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇದು ಎಷ್ಟು 60 ಸೆಕೆಂಡ್ಸ್ ವರೆಗೂ ನಾನು ಇದನ್ನ ಇದೇ ರೀತಿ ಡ್ರ್ಯಾಗ್ ಮಾಡ್ತೀನಿ. ಓಕೆ ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ಇದು 60 ಸೆಕೆಂಡ್ ಆಗಿದೆ ಅಂತ ಅನ್ಕೊಳ್ಳಿ. ಓಕೆ ಸೊ ಈ ರೀತಿ ನಾನು ಇದನ್ನ ಡ್ರ್ಯಾಗ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದನ್ನ ನಮಗೆ ಸೆಟ್ ಮಾಡಬೇಕಾಗುತ್ತೆ. ಸೊ ಇದರ ಮೇಲೆ ಟ್ಯಾಪ್ ಮಾಡ್ತೀನಿ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಆಪ್ಷನ್ ನೋಡಿ ಸಿಗುತ್ತೆ, ಪ್ಯಾನ್ ಅಂಡ್ ಝೂಮ್ ಅಂತ. ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಆನಂತರ ಫ್ರೆಂಡ್ಸ್ ಇದು ಮಿಡಲ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇದನ್ನ ನಿಮಗೆ ಇದೇನಾಗಿರ್ತಲ್ಲ ಇಮೇಜಸ್ ಅನ್ನ ಈ ರೀತಿ ನಿಮಗೆ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಫುಲ್ ಕಂಪ್ಲೀಟ್ ಇದನ್ನ ಈ ರೀತಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಓಕೆ ಸಿಂಪಲ್ ಇಷ್ಟಾಯ್ತು. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ಇವಾಗ ಇಲ್ಲಿ ನಾವು ಮನೆ ತೊಗೊಂಡಿದ್ದೀವಲ್ಲ ಅದನ್ನ ಫ್ರೆಂಡ್ಸ್ ನಮಗೆ ಇಂಪೋರ್ಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಮತ್ತೇನು ಮಾಡ್ತೀನಿ, ಇಲ್ಲಿ ಲೇಯರ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಲೇಯರ್ಸ್ ಅಲ್ಲಿ ಬರೋಣ. ನೆಕ್ಸ್ಟ್ ಇಲ್ಲಿ ಮೀಡಿಯಾ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾನು ಆ ಮನೆ ಇದೆಯಲ್ಲ ಅದನ್ನ ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ತೀನಿ. ಸಿಂಪಲ್. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನನ್ನ ಹತ್ರ ಮನೆ ಬಂದಿದೆ. ಓಕೆ ಬಟ್ ಇಲ್ಲಿ ಫ್ರೆಂಡ್ಸ್ ನಾವು ಒಂದು ಮಿಸ್ಟೇಕ್ ಮಾಡಿದೆ, ಅದಂದ್ರೆ ಇದು ನಾನು PNG ತಗೊಂಡಿಲ್ಲ. ಓಕೆ ಸೊ ನೋಡ್ತಾ ಇರಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ನೋಡೋಕೆ ಸಿಗ್ತದೆ. ಸೊ ಇದಕ್ಕೆ ಫ್ರೆಂಡ್ಸ್ ಇವಾಗ ಏನು ಮಾಡೋಣ, ಇನ್ನೊಂದು ಬೇರೆ ಒಂದು ಇಮೇಜ್ ನಾನು ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಾನು ಇವಾಗ ಇದರದ್ದೇ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಕೊಂಡಿದ್ದೀನಿ. BG ರಿಮೂವ್ ಅಲ್ಲಿ ಹೋಗಿ ನೀವು ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಬರುತ್ತೆ. ಐ ನೋ ಫ್ರೆಂಡ್ಸ್ ಇದು ನಿಮಗೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇರಬಹುದು ಸ್ಕ್ರೀನು, ಯಾಕಂದ್ರೆ ನಮಗೆ ಮೊಬೈಲಲ್ಲಿ ಹೇಳ್ತಾ ಇರೋದು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಚಿಕ್ಕದೇ ಅನ್ಸುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಇಲ್ಲಿ ನನ್ನ ಹತ್ರ ಒಂದು ಮನೆ ಬಂದಿದೆ ಇವಾಗ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಈ ರೀತಿ ಇದನ್ನ ಅಡ್ಜಸ್ಟ್ ಮಾಡ್ಕೋತೀನಿ. ಸ್ವಲ್ಪ ಸೈಜನ್ನು ನಿಮಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಆದ ನಂತರ ಇವಾಗ ಫ್ರೆಂಡ್ಸ್ ನಿಮಗೆ ಈ ರೀತಿ 3 ಮನೆ ಬೇಕಾಗುತ್ತೆ. ಓಕೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಮೊದಲಿಗೆ ಇದನ್ನ ನಾನು ಲೆಂತ್ ಫುಲ್ ಇಟ್ಕೋತೀನಿ. ಓಕೆ ಸೊ ಈ ರೀತಿ ನೋಡ್ತಾ ಇರಬಹುದು ಇದನ್ನ ಲೆಂತ್ ಇದೆಲ್ಲ ಕಂಪ್ಲೀಟ್ ಆಗಿ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಷ್ಟಾದ ನಂತರ ಫ್ರೆಂಡ್ಸ್ ಇವಾಗ ನಮಗೆ ನೋಡಬೇಕಾಗುತ್ತೆ ಇದನ್ನ ಡೂಪ್ಲಿಕೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಅದನ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ನಿಮಗೆ 3 ಡಾಟ್ ಕಾಣುತ್ತಲ್ಲ, ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲ್. ಸೊ ನೋಡ್ತಾ ಇರಬಹುದು. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಮತ್ತೆ ನಾನು ಇನ್ನೊಂದು ಡೂಪ್ಲಿಕೇಟ್ ಮಾಡ್ತೀನಿ. ಮತ್ತೆ ಇದರಿಂದ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಈ ರೀತಿ ನಾನು ಇದನ್ನ ಸೆಟ್ ಮಾಡ್ತೀನಿ. ಓಕೆ ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ 3 ಮನೆ ಬಂದಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಮಗೆ ನೋಡಬೇಕಾಗುತ್ತೆ ಡಾಗ್ ಬೇಕಾಗುತ್ತೆ. ಸೊ ಇದನ್ನ ಫ್ರೆಂಡ್ಸ್ ಇವಾಗ ಡಾಗ್ ತಗೊಂಡ್ಬರೋಣ. ಸೊ ಅದಕ್ಕೋಸ್ಕರ ಮತ್ತೆ ನಾನು ಲೇಯರ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ಮೀಡಿಯಾದಲ್ಲಿ ಹೋಗ್ತಿದ್ದೀನಿ. ಇಲ್ಲಿಂದ ಇವಾಗ ನಾನು ಡಾಗ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಡಾಗ್ ಬಂದಿದೆ. ಬಟ್ ಇದನ್ನ ಫ್ರೆಂಡ್ಸ್ ನಮಗೆ ಇವಾಗ ಅನಿಮೇಟ್ ಮಾಡಬೇಕಾಗುತ್ತೆ. ಓಕೆ ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಮೊದಲಿಗೆ ಏನು ಮಾಡ್ತೀನಿ, ಸೈಜ್ ಅನ್ನು ಚಿಕ್ಕದಾಗಿ ಮಾಡ್ಕೊತೀನಿ. ಇದನ್ನ ಫ್ರೆಂಡ್ಸ್ ಈ ರೀತಿ ನಾನು ಸೈಡ್ ಅಲ್ಲಿ ಇಡ್ತಾ ಇದೀನಿ ಈ ರೀತಿ. ಸೊ ನೋಡ್ತಾ ಇರಬಹುದು. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದು ಅನಿಮೇಟ್ ಮಾಡಬೇಕಾಗುತ್ತೆ. ಅನಿಮೇಟ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಫ್ರೆಂಡ್ಸ್ ಏನು ಮಾಡೋಣ, ಇದ್ರದ್ದು ಕೂಡ ಲೆಂತ್ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರಬಹುದು ಇದು ಕೂಡ ನಾನು ಲೆಂತ್ ಜಾಸ್ತಿ ಮಾಡ್ತೀನಿ ಈ ರೀತಿ. ಇಷ್ಟು ನಾವು ಲೆಂತ್ ಅನ್ನ ಇಟ್ಕೊಳ್ಳೋಣ. ಸೊ ಕೈನ್ ಮಾಸ್ಟರ್ ಫ್ರೆಂಡ್ಸ್ ನಿಮಗೆ ಅನಿಮೇಷನ್ ಮಾಡಬೇಕು ಅಂದ್ರೆ ಇಲ್ಲಿ ನಿಮಗೆ ಕೀ ಫ್ರೇಮ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ಸೈಡ್ ಅಲ್ಲಿ ನಿಮಗೆ ಒಂದು ಆಪ್ಷನ್ ನೋಡೋಕೆ ಸಿಗುತ್ತೆ, ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಹಾಗೆ ನಿಮಗೆ ಸ್ವಲ್ಪ ಮುಂದೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇದನ್ನು ನಿಮಗೆ ತೊಗೊಂಡು ಬರಬೇಕಾಗುತ್ತೆ, ಡ್ರ್ಯಾಗ್ ಮಾಡಬೇಕಾಗುತ್ತೆ ಈ ರೀತಿ. ಸೊ ನೋಡ್ತಾ ಇರಬಹುದು. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಾನು ಮತ್ತೆ ಕೀ ಫ್ರೇಮ್ ಅನ್ನ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ನಾನು ಸ್ವಲ್ಪ ಮುಂದೆ ಈಗ ತಗೊಂಡು ಹೋಗ್ತಾ ಇದೀನಿ. ಆನಂತರ ಫ್ರೆಂಡ್ಸ್ ನಾವು ಈ ರೀತಿ ಕೆಳಗಡೆ ತಗೊಂಡು ಬರೋಣ. ಓಕೆ ಸೊ ಇಲ್ಲಿ ನೋಡ್ತಾ ಇರಬಹುದು. ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಏನು ಮಾಡಬೇಕಾಗುತ್ತೆ, ಮತ್ತೆ ಸ್ವಲ್ಪ ಕೀ ಫ್ರೇಮ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಮತ್ತೆ ನಾನು ಸ್ವಲ್ಪ ಮುಂದೆ ತಗೊಂಡು ಹೋಗ್ತಿದ್ದೀನಿ. ಮತ್ತೆ ಇಲ್ಲಿಂದ ಕೀ ಫ್ರೇಮ್ ಅನ್ನ ಆಡ್ ಮಾಡ್ತೀನಿ. ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡೋಣ, ಸ್ವಲ್ಪ ಸೈಜ್ ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಸಿಂಪಲ್ ಈ ರೀತಿ. ಓಕೆ ಸೊ ಇದನ್ನ ಫ್ರೆಂಡ್ಸ್ ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಓಕೆ ಸೊ ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ಇದು ಅನಿಮೇಷನ್ ಬಂದಿದೆ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಲಾಸ್ಟ್ ಅಲ್ಲಿ ಬಂದ ತಕ್ಷಣ ಏನು ಮಾಡಬೇಕಾಗುತ್ತೆ, ನಮಗೆ ಇದನ್ನ ಬ್ಯಾಕ್ ಸೈಡ್ ತಗೊಂಡು ಹೋಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಸೆಲೆಕ್ಟ್ ಮಾಡ್ತೀನಿ. ಇದ್ರ ಮೇಲೆ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ ಟು ಬ್ಯಾಕ್ ಅಂತ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಬ್ಯಾಕ್ ಸೈಡ್ ಹೋಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟಿಂಗ್ ಇಂದ ಪ್ಲೇ ಮಾಡ್ತೀನಿ ನೋಡಿ ಇವಾಗ ಯಾವ ರೀತಿ ಬರುತ್ತೆ ಅಂತ. ಓಕೆ ಸೊ ಈ ರೀತಿ ಫ್ರೆಂಡ್ಸ್ ಬಂತು, ಈ ರೀತಿ ಬ್ಯಾಕ್ ಸೈಡ್ ಅಲ್ಲಿ ಹೋತು. ಓಕೆ ಸಿಂಪಲ್. ಸೊ ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ನಿಮಗೆ ಅನಿಮೇಷನ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ರೀತಿ ಡಾಗ್ ಹೋಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ, ನಮಗೆ ಇವಾಗ ಈ ಡಾಗ್ ಏನಿಲ್ಲ ಇಲ್ಲಿಂದ ನಮಗೆ ಇದನ್ನ ಕಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಟ್ರಿಮ್ ಸ್ಪ್ಲಿಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ ಇದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಟ್ರಿಮ್ ರೈಟ್ ಅಂತಿದೆಲ್ಲ ನಾನು ಇದನ್ನ ಟಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇದು ಮಿಕ್ಕಿದೇನಿದೆಲ್ಲ ಅದು ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಈ ರೀತಿ ನಮ್ಮದು ಅನಿಮೇಷನ್ ರೆಡಿ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಮಗೆ ಮಾಡಬೇಕಾಗುತ್ತೆ, ಟೆಕ್ಸ್ಟ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಮನೆಗೋಸ್ಕರ ABC ಅಂತ ನೀವು ಆಡ್ ಮಾಡಬಹುದು, ಇಲ್ಲಾಂದ್ರೆ 1 2 3 ಅಂತ ಕೂಡ ನೀವು ಆಡ್ ಮಾಡಬಹುದು. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಹೆಸರು ಕೊಡೋಗೋಸ್ಕರ ನಾನು ಏನು ಮಾಡ್ತೀನಿ, ಸಿಂಪಲ್
ಲೇಯರ್ಸ್ ಅಲ್ಲಿ ಬರ್ತಿದ್ದೀನಿ. ಲೇಯರ್ಸ್ ಅಲ್ಲಿ ಬಂದು ಇಲ್ಲಿ ಸಿಂಪ್ಲಿ ಟೆಕ್ಸ್ಟ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಎ ಅಂತ ಬರ್ತಿದ್ದೀನಿ, ಅಥವಾ ಇಲ್ಲಿಂದ ಫ್ರೆಂಡ್ಸ್ ನೀವು 1 ಅಂತ ಬರೀಬೇಕು. ಓಕೆ ಮೇಲೆ ಕ್ಲಿಕ್ ಮಾಡೋಣ. ನೋಡ್ತಾ ಇರಬಹುದು ಫ್ರೆಂಡ್ಸ್ ಎ ಅಂತ ಬಂದಿದೆ. ಸ್ವಲ್ಪ ನಾವು ಸೈಜ್ ದೊಡ್ಡದಾಗಿ ಮಾಡೋಣ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಿಮಗೆ ಫಾಂಟ್ ಬೇರೆ ಬೇಕಂದ್ರೆ ನೀವು ಇಲ್ಲಿಂದ ಫಾಂಟ್ ಅನ್ನ ಬೇರೆ ತಗೋಬಹುದು. ಸೊ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನಿಮಗೆ ಬೇರೆ ಬೇರೆ ಫಾಂಟ್ಸ್ ಬರುತ್ತೆ. ಅದನ್ನ ಫ್ರೆಂಡ್ಸ್ ನಿಮಗೆ ಯಾವ್ದು ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಿಮಗೆ ಇದರ ಕಲರ್ ಅನ್ನ ಚೇಂಜ್ ಮಾಡಬೇಕು ಅಂದ್ರೆ ಸಿಂಪ್ಲಿ ಇಲ್ಲಿ ಬಂದು ಇದರದ್ದು ಕಲರ್ ಕೂಡ ನೀವು ಚೇಂಜ್ ಮಾಡಬಹುದು. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸಿಂಪಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ರೆಡ್ ಬಂದಿದೆ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡೋಣ ಗೊತ್ತಾ, ನಮಗೆ ಈ ರೀತಿ ಇದನ್ನ ಪ್ಲೇಸ್ ಮಾಡಬೇಕಾಗುತ್ತೆ ABC ಅಂತ. ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ಇದೇ ರೀತಿ ಇದನ್ನ ಮತ್ತೆ ಕಾಪಿ ಮಾಡ್ತೀನಿ. ಡನ್. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಗೆ ಇವಾಗ ನಮ್ದು 3 ಬಂದಿದೆ, ABC ಅಂತ ಬಂದಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ನಮಗೆ ಮತ್ತೆ ಒಂದು ಅನಿಮೇಷನ್ ಕ್ಯಾರೆಕ್ಟರ್ ಅನ್ನ ತರಬೇಕಾಗುತ್ತೆ. ಆ ಓನರ್ ಅನ್ನ ನಮಗೆ ಇಲ್ಲಿಂದ ತರಿಸೋಣ. ಓಕೆ ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಾನು ಮತ್ತೆ ಲೇಯರ್ಸ್ ಅಲ್ಲಿ ಬರ್ತೀನಿ, ಮತ್ತೆ ಮೀಡಿಯಾದಲ್ಲಿ ಹೋಗ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಓನರ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಓನರ್ ಬಂದಿದ್ದಾನೆ. ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಗೆ ಇವಾಗ ಓನರ್ ಬಂದಿದ್ದಾನೆ. ಓಕೆ ಸೊ ನಾ ಸೈಜ್ ಈ ರೀತಿ ಇಡ್ತಾ ಇದೀನಿ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಸ್ಟಾರ್ಟಿಂಗ್ ಇಂದ ತಗೊಂಡ್ ಬರ್ತೀನಿ. ಇದಕ್ಕೂ ಕೂಡ ಫ್ರೆಂಡ್ಸ್ ನಿಮಗೆ ಅನಿಮೇಷನ್ ಆಡ್ ಮಾಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಸ್ವಲ್ಪ ಲೆಂತ್ ನ ಜಾಸ್ತಿ ಮಾಡ್ತೀನಿ. ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಕೀ ಫ್ರೇಮ್ಸ್ ಅನ್ನ ಆಡ್ ಮಾಡ್ತೀನಿ. ಈ ರೀತಿ ಸೆಲೆಕ್ಟ್ ಮಾಡೋಣ, ಸ್ವಲ್ಪ ಮುಂದೆ ತಗೊಂಡು ಹೋಗ್ತೀನಿ. ಆನಂತರ ಫ್ರೆಂಡ್ಸ್ ಈ ರೀತಿ ನಾವು ತಗೊಂಡ್ ಬರೋಣ ಓನರ್ಗೆ. ನೋಡ್ತಾ ಇರಬಹುದು ಆಡ್ ಮಾಡೋಣ, ಮತ್ತೆ ಒಂದು ಸ್ವಲ್ಪ ಓನರ್ಗೆ ತಗೊಂಡ್ ಬರೋಣ. ಈ ರೀತಿ ಸಿಂಪಲ್ ಮತ್ತೆ ಇಲ್ಲಿಂದ ಆಡ್ ಮಾಡೋಣ. ಮತ್ತೆ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಓನರ್ಗೆ ಇಲ್ಲಿ ತಗೊಂಡ್ ಬರೋಣ. ಓಕೆ ಸೊ ಇಲ್ಲಿ ಅಥವಾ ಇಲ್ಲೇ ನೀವು ಇರಲಿ. ಓಕೆ ಸೊ ಈ ರೀತಿ ನಾನು ಓನರ್ಗೆ ತಗೊಂಡ್ ಬಂದಿದ್ದೀನಿ. ಸಿಂಪಲ್ ಇಷ್ಟಾಂತರ ಫ್ರೆಂಡ್ಸ್ ಇವಾಗ ಇದನ್ನ ಪ್ಲೇ ಮಾಡ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಓನರು. ಓಕೆ ಸೊ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ಇವಾಗ ಓನರ್ ಬಂದಿದ್ದಾನೆ ರೈಟ್. ಸೊ ಇಲ್ಲಿಗೆ ಫ್ರೆಂಡ್ಸ್ ಇದಿದೆ. ಓಕೆ ಸೊ ಇಷ್ಟೇ ಸಿಂಪಲ್. ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ನಮಗೆ ಇವಾಗ ಓನರ್ಗೆ ಹೀಗೆ ಇಡಬೇಕಾಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಮನೆ ಇದೆಯಲ್ಲ ಇದೆಲ್ಲ ಫ್ರೆಂಡ್ಸ್ ನಮಗೆ ಇವಾಗ ರೋಟೇಟ್ ಮಾಡಿಸಬೇಕಾಗುತ್ತೆ. ಓಕೆ ಸೊ ಮನೆಗೂ ಕೂಡ ಫ್ರೆಂಡ್ಸ್ ಇಲ್ಲಿ ನಮಗೆ ಇವಾಗ ಏನು ಮಾಡಬೇಕಾಗುತ್ತೆ, ಕೀ ಫ್ರೇಮ್ಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಈ ಮನೆಗಳಿಗೆ ಕೀ ಫ್ರೇಮ್ಸನ್ನು ಆ್ಯಡ್ ಮಾಡೋಕ್ಕಿಂತ ಮೊದಲು ನಮ್ಗೆ ಏನು ಮಾಡಬೇಕಾಗುತ್ತೆ, ಈ ಟೆಕ್ಸ್ಟ್ಗಳನ್ನ ರಿಮೂವ್ ಮಾಡಬೇಕಾಗುತ್ತೆ. ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ತೀನಿ, ಟ್ರಿಮ್ ಮಾಡ್ತೀನಿ. ಟ್ರಿಮ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿಂದ ಟ್ರಿಮ್ ಟು ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದನ್ನ ಕೂಡ ಹಾಗೆ ಮಾಡೋಣ, ಇದು ಕೂಡ ಟ್ರಿಮ್ ಟು ರೈಟ್ ಮಾಡೋಣ. ಇವಾಗ ಸದ್ಯಕ್ಕೆ ಫ್ರೆಂಡ್ಸ್ ನಮಗೆ ಬೇಕಾಗಿಲ್ಲ ರೈಟ್. ಓಕೆ ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಾವು ಟೆಕ್ಸ್ಟ್ ಬರ್ದಿರೋದು ರಿಮೂವ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡೋಣ ಗೊತ್ತಾ, ನಾವು ಮನೆಗಳಿಗೆ ಇವಾಗ ಕೀ ಫ್ರೇಮ್ಸ್ಗಳನ್ನ ಆ್ಯಡ್ ಮಾಡೋಣ. ಸೊ ಫಸ್ಟ್ ಮನೆ ನಾನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಏನು ಮಾಡೋಣ, ಇವಾಗ ಕೀ ಫ್ರೇಮನ್ನು ಇಲ್ಲಿ ಪ್ಲಸ್ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ ಇದು ಪ್ಲಸ್ ಆಗಿದೆ. ಮತ್ತೆ ಸ್ವಲ್ಪ ಇದನ್ನು ಮುಂದೆ ತೊಗೊಂಡೋಗಿ ಇದನ್ನು ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಇದನ್ನು ಈ ರೀತಿ ಡ್ರ್ಯಾಗ್ ಮಾಡಿ ಈ ರೀತಿ ತೊಗೊಂಡು ಬರಬೇಕಾಗುತ್ತೆ. ಓಕೆ ಮತ್ತೆ ಫ್ರೆಂಡ್ಸ್ ಸ್ವಲ್ಪ ಮೂವ್ ಮಾಡಬೇಕಾಗುತ್ತೆ. ಇಲ್ಲಿಂದ ಮತ್ತೆ ನಿಮಗೆ ಕೀ ಫ್ರೇಮನ್ನು ಆ್ಯಡ್ ಮಾಡಬೇಕಾಗುತ್ತೆ. ಮತ್ತೆ ಸ್ವಲ್ಪ ಮೂವ್ ಮಾಡೋಣ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಕೀ ಫ್ರೇಮನ್ನು ಇಲ್ಲಿಗೆ ಆ್ಯಡ್ ಮಾಡೋಣ ಈ ರೀತಿ. ಮತ್ತೆ ಸ್ವಲ್ಪ ಇದನ್ನು ಮೂವ್ ಮಾಡಿ ಕೀ ಫ್ರೇಮನ್ನು ಆ್ಯಡ್ ಮಾಡಿ ಮತ್ತೆ ಮೂವ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಕೀ ಫ್ರೇಮನ್ನು ಈ ರೀತಿ ನಿಮಗೆ ಪ್ಲೇಸ್ ಮಾಡಬೇಕಾಗುತ್ತೆ. ಓಕೆ ಸಿಂಪಲ್. ಸೊ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಾವು ಬರ್ದಿರುವಂಥ ಟೆಕ್ಸ್ಟ್ ರಿಮೂವ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಮನೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮೂವ್ ಆಗ್ತಿದೆ ಅಂತ. ಓಕೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಫ್ರೆಂಡ್ಸ್ ಇದು ಮನೆ ಮೂವ್ ಆಗ್ತಿದೆ ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇದೇ ರೀತಿ ಎಲ್ಲ ಮನೆಗಳಿಗೆ ಕೀ ಫ್ರೇಮ್ಸ್ ಅನ್ನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಾವು ಇವಾಗ ಪ್ರತಿಯೊಂದು ತೋರಿಸ್ತಾ ಇಲ್ಲ, ಯಾಕಂದ್ರೆ ತುಂಬ ಟೈಮ್ ತಗೊಳುತ್ತೆ. ಆಲ್ರೆಡಿ ತುಂಬ ಟೈಮ್ ತಗೊಂಡಿದೆ. ಸೊ ಮಿಕ್ಕಿದೆಲ್ಲ ನಾನು ಕೀ ಫ್ರೇಮ್ಸ್ ಅನ್ನ ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದು ಕಾಣ್ತಿದೆ ಅಂತ. ಓಕೆ ಓಕೆ ಸೊ ಇಲ್ಲಿ ಇವಾಗ ಸ್ಟಾರ್ಟಿಂಗ್ ಇಂದ ಪ್ಲೇ ಮಾಡ್ತಿದ್ದೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಡಾಗ್ ಬಂತು, ಮನೆಯಿಂದ ಹೋಗಿ ಡೊಕ್ಕೋತು. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಲ್ಲಿ ಓನರ್ ಬರ್ತಾನೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಓನರ್ ಬಂದಿದ್ದಾನೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಅದನ್ನ ಸರ್ಚ್ ಮಾಡ್ತಿರ್ತಾನೆ. ಇದೆಲ್ಲ ಫ್ರೆಂಡ್ಸ್ ನಿಮಗೆ ವಾಯ್ಸ್ ಕೊಡಬೇಕಾಗುತ್ತೆ, ಹೇಳಬೇಕಾಗುತ್ತೆ ಈ ರೀತಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿಗೆ ಇವಾಗ ಮನೆಗಳು ಮೂವ್ ಆಗ್ತಿದೆ. ಸೊ ನೋಡ್ತಾ ಇರ್ಬೋದು. ಸೊ ನೋಡಿ ಯಾವ ರೀತಿ ಇಲ್ಲಿ ಮನೆಗಳು ಮೂವ್ ಆಗ್ತಿದೆ ಅಂತ. ಓಕೆ ಸೊ ಈ ರೀತಿ ಮಾಡೋದ್ರಿಂದ ಫ್ರೆಂಡ್ಸ್ ಏನಾಗುತ್ತೆ, ನಿಮಗೆ ಆಡಿಯನ್ಸ್ ರಿಟೆನ್ಷನ್ ನಿಮಗೆ ಜಾಸ್ತಿ ಸಿಗುತ್ತೆ. ಸೊ ಇವಾಗ ಫ್ರೆಂಡ್ಸ್ ಆಡಿಯನ್ಸ್ ಏನು ಮಾಡ್ತಾರೆ, ಯಾವ ಮನೆ ಇದೆ ಅಂತ ಅದು ಅಲ್ಲೇ ನೋಡ್ತಾ ಕೂತ್ಕೋತಾರೆ. ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ರೀತಿ ಇವಾಗ ಮನೆಗಳು ಮೂವ್ ಆಗ್ತಿದೆ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮತ್ತೆ ನಮಗೆ ಏನು ಮಾಡಬೇಕಾಗುತ್ತೆ, ಟೆಕ್ಸ್ಟ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಮತ್ತೆ ನಾನು ಇಲ್ಲಿ ಲೇಯರ್ಸ್ ಅಲ್ಲಿ ಬರ್ತೀನಿ, ಟೆಕ್ಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಮತ್ತೆ ಟೆಕ್ಸ್ಟ್ಗಳನ್ನ ಆ್ಯಡ್ ಮಾಡೋಣ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಎ ಅಂತ ಕೊಡ್ತೀನಿ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ದು ಹೆಸರು ಕೊಟ್ಟಿತ್ತು. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ಇವಾಗ ನಮಗೆ ನಾಯಿ ಎಲ್ಲಿದೆಯಲ್ಲ ಅದನ್ನ ನಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿಸಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಂದ ನಿಮ್ಮ ಫ್ರೆಂಡ್ಸ್ ನಾಯಿನ ಹೊರಗಡೆ ತೊಗೊಂಡು ಬರಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಬೇರೆ ಕಡೆಯಿಂದ ನಿಮಗೆ ನಾಯಿನ ಹೊರಗಡೆ ತೊಗೊಂಡು ಬರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲಿ ಇವಾಗ ಏನು ಮಾಡ್ತೀನಿ, ಸೊ ಇಲ್ಲಿಂದ ಫ್ರೆಂಡ್ಸ್ ಇದು ನಮಗೆ ಇಲ್ಲಿಗೆ ನಿಂತಿದೆಯಲ್ಲ, ಸೊ ಇಲ್ಲಿಂದ ಫ್ರೆಂಡ್ಸ್ ಇದು ಪ್ಲೇ ಮಾಡ್ತೀವಿ ನೋಡಿ. ಸೊ ಇಲ್ಲಿಗೆ ಬಂತು, ಇಲ್ಲಿಗೆ ಫ್ರೆಂಡ್ಸ್ ಇದು ಇವಾಗ ನಮ್ದು ಅನಿಮೇಷನ್ ಇಲ್ಲಿಗೆ ಎಂಡ್ ಆಗುತ್ತೆ. ಎಂಡ್ ಆದ ನಂತರ ಫ್ರೆಂಡ್ಸ್ ಇವಾಗ ನಾವು ಹೆಸರನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಇಲ್ಲಿ ಒಂದು 2 ನಿಮಿಷ ತೊಗೊಳ್ಳೋಣ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಇಲ್ಲಿಂದ ಇವಾಗ ನಾನು ನಾಯಿಯನ್ನು ಹೊರಗಡೆ ತೊಗೊಂಡು ಬರ್ತಾ ಇದ್ದೀನಿ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಮತ್ತೆ ಏನು ಮಾಡ್ತೀನಿ, ನಾನು ಲೇಯರ್ಸ್ ಇಲ್ಲಿ ಬಂದು ಕ್ಲಿಕ್ ಮಾಡ್ತೀನಿ. ಮೀಡಿಯಾದಲ್ಲಿ ಹೋಗೋಣ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ನಾಯಿಯನ್ನು ಸೆಲೆಕ್ಟ್ ಮಾಡೋಣ. ಓಕೆ ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಮ್ಮ ನಾಯಿ ಇದೆ. ಸೊ ಇದನ್ನ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ಇದನ್ನ ಮೊದಲಿಗೆ ನಾನು ಬ್ಯಾಕ್ ಸೈಡ್ ತಗೋತೀನಿ. ಸೊ ನಾನು ಸಿ ಇಂದ ಇದನ್ನ ಹೊರಗಡೆ ತೊಗೊಂಡು ಬರ್ತೀನಿ. ಓಕೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಿ ಇಂದ ನಾನು ಇದನ್ನ ಹೊರಗಡೆ ತೊಗೊಂಡು ಬರ್ತಿದ್ದೀನಿ. ಸೊ ಇದಕ್ಕೆ ಫ್ರೆಂಡ್ಸ್ ಹೊರಗಡೆ ತರಕ್ಕೆ ಕೂಡ ನಮಗೆ ಅನಿಮೇಷನ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಇದ್ರ ಲೆಂತ್ ಮೊದಲಿಗೆ ಜಾಸ್ತಿ ಮಾಡ್ತಿದ್ದೀನಿ. ಲೆಂತ್ ಅನ್ನ ಸ್ವಲ್ಪ ನಾವು ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದನ್ನ ಬ್ಯಾಕ್ ಸೈಡ್ ತೊಗೊಂಡು ಹೋಗೋಣ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ 3 ಡಾಟ್ ಮೇಲೆ ಬಂದು ಕ್ಲಿಕ್ ಮಾಡಿ. ಸೆಟ್ ಟು ಬ್ಯಾಕ್ ಅಂತ ಆಪ್ಷನ್ ಇಲ್ಲ, ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಮಗೆ ಕೀ ಫ್ರೇಮ್ಸ್ ಅನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕೀ ಫ್ರೇಮ್ಸ್ ಅನ್ನ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಸ್ವಲ್ಪ ಮೇಲ್ಗಡೆ ತೊಗೊಂಡು ಹೋಗ್ತಿದ್ದೀನಿ. ನೆಕ್ಸ್ಟ್ ಇದನ್ನು ಈ ರೀತಿ ಮೇಲ್ಗಡೆ ಇದನ್ನು ತೊಗೊಂಡು ಬರ್ತೀನಿ ಈ ರೀತಿ. ಓಕೆ ಮತ್ತೆ ಸ್ವಲ್ಪ ಮೇಲ್ಗಡೆ ತೊಗೊಂಡು ಹೋಗೋಣ. ಮತ್ತೆ ಕೀ ಮೇಲೆ ಆ್ಯಡ್ ಮಾಡ್ತೀನಿ. ಮತ್ತೆ ಈ ರೀತಿ ನಾನು ಮೇಲ್ಗಡೆ ತೊಗೊಂಡು ಬರ್ತಾ ಇದ್ದೀನಿ. ಓಕೆ ಫ್ರೇಮ್ ಮೇಲೆ ಕ್ಲಿಕ್ ಮಾಡೋಣ. ಮತ್ತೆ ಫ್ರೆಂಡ್ಸ್ ಈ ರೀತಿ ಮೇಲ್ಗಡೆ ತೊಗೊಂಡು ಬರ್ತಾ ಇದ್ದೀನಿ. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಾಗ ಈ ರೀತಿ ಇದನ್ನ ತೊಗೊಂಡು ಬರ್ತಾ ಇದ್ದೀನಿ ಸಿಂಪಲ್. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಇದನ್ನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಸ್ಟಾರ್ಟಿಂಗಿಂದ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಓಕೆ ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಾಯಿ ಬರುತ್ತೆ.
ಹಿಂದೆ ಮನೆಯಲ್ಲಿ ಹೋಯಿತು. ನೆಕ್ಸ್ಟ್ ಇವಾಗ ಓನರ್ ಬರ್ತಾನೆ. ಓನರ್ ಬಂದು ಇದನ್ನು ಸರ್ಚ್ ಮಾಡ್ತಿರ್ತಾನೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮನೆ ರೊಟೇಟ್ ಆಗೋಕ್ಕೆ ಶುರುವಾಗಿಡಿದೆ. ಇಲ್ಲಿ ನಾವು ಅನಿಮೇಷನನ್ನು ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಅನಿಮೇಷನ್ ಸ್ಟಾಪ್ ಆಗುತ್ತೆ. ನಾನು ಬೇಗ ಮಾಡಿದ್ದೀನಿ ಫ್ರೆಂಡ್ಸ್, ಅದಕ್ಕೋಸ್ಕರ ಈ ರೀತಿಯಾಗಿದೆ. ನಮಗೆ ಸ್ವಲ್ಪ ಟೈಮ್ ತುಂಬ ಸರಿಯಾಗಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾಯಿ ಹೊರಗಡೆ ಬಂತು ನೋಡಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಮ್ಮ ನಾಯಿ ಹೊರಗಡೆ ಬಂದಿದೆ. ಓಕೆ, ಸಿಂಪಲ್. ಈ ರೀತಿ ಫ್ರೆಂಡ್ಸ್ ಇವಾಗ ನಿಮಗೆ ವಿಡಿಯೋನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಲಿ ನೀವು ಕ್ರಿಯೇಟ್ ಮಾಡ್ಬೋದು ಅಂತ. ಇವಾಗ ಫ್ರೆಂಡ್ಸ್ ನಿಮಗೆ ನೋಡಬೇಕಾಗುತ್ತೆ, ಇದಕ್ಕೆ ಬ್ಯಾಕ್ಗ್ರೌಂಡ್ ಅಲ್ಲಿ ವೈಸರ್ನ ಕೊಡಬೇಕಾಗುತ್ತೆ. ವೈಸರ್ ಕೊಡೋದು ಮರೆಯೋಕೆ ಹೋಗ್ಬೇಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ವೈಸರ್ ಕೊಡೋಗೋಸ್ಕರ ನೋಡ್ತಾ ಇರ್ಬೋದು, ನಿಮ್ಮ ಹತ್ರ ಒಂದು ಆಪ್ಷನ್ ಇದೆ ಇಲ್ಲಿ ರೆಕಾರ್ಡ್ ಅಂತ. ಇದ್ರ ಮೇಲೆ ಬಂದು ನಿಮಗೆ ವೈಸರ್ ನೀವು ಕೊಡಬಹುದು. ಓಕೆ, ವೈಲ್ ಯೂಸಿಂಗ್ ದಿಸ್ ಆಪ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇಲ್ಲಿಂದ ನೀವು ವೈಸರ್ನ ಕೂಡ ಇಲ್ಲಿ ಕೊಡಬಹುದು. ಓಕೆ, ಸೊ ಇಲ್ಲಿ ನಿಮಗೆ ವೈಸರ್ ಕೂಡ ಕೊಟ್ಟು ತೋರಿಸ್ತೀನಿ. ಸ್ಟಾರ್ಟಿಂಗ್ ಇಂದ ತಗೊಂಡ್ಬರೋಣ. ಇದು ಮತ್ತೆ ಬ್ಯಾಕ್ ಹೋಗ್ತೀನಿ ಮೊದಲಿಗೆ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ವೈಸರ್ ಕೊಡ್ತಿದ್ದೀನಿ. ಏನಪ್ಪ ಇದು, ನಾಯಿ ಬಂದು ಈ ಮನೆಯಲ್ಲಿ ಹಿಂದೆ ಡೊಕ್ಕೊಂಡಾಗಿದೆ. ಇಲ್ಲಿ ಇವಾಗ ಓನರ್ ಬರ್ತಿದ್ದಾನೆ ಇದನ್ನು ಹುಡ್ಕೋಕ್ಕೆ. ಓನರ್ ಇದಕ್ಕೆ ತೊಗೊಳಕ್ಕೆ ಬಂದಿದ್ದಾನೆ. ಸೊ ಇವಾಗ ನೋಡೋಣ ಇವನಿಗೆ ಅದು ಸಿಗುತ್ತೋ ಇಲ್ಲೋ ಅಂತ. ಇದೇನಾಯಿತು, ಮನೆಗಳು ರೋಟೇಟ್ ಆಗ್ತಿದೆಯಲ್ಲ, ಈ ರೀತಿ ಫ್ರೆಂಡ್ಸ್ ನಿಮಗೆ ಹೇಳಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾತಾಡಬೇಕಾಗುತ್ತೆ. ಓಕೆ, ಐ ನೋ ಅದು ಬೇಗ ಮಾಡ್ತಿದ್ದೀನಿ. ಸೊ ನಿಮಗೆ ಸ್ವಲ್ಪ ಈ ರೀತಿ ವೈಸರ್ ಕೊಡಬೇಕಾಗುತ್ತೆ. ನೋಡೋಣ ಇವಾಗ ಓನರ್ಗೆ ನಾಯಿ ಸಿಗುತ್ತೋ ಇಲ್ಲೋ ಅಂತ. ಸೊ ನೀವು ಓನರ್ಗೆ ನಾಯಿ ಸಿಗೋಗೋಸ್ಕರ ನೀವು ಹೆಲ್ಪ್ ಮಾಡಿ, ನೀವು ಹೇಳಿ ಯಾವ ಮನೆಯಲ್ಲಿ ನಾಯಿ ಇದೆ ಅಂತ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೋಡ್ತಾ ಇದ್ದೀರಾ ಇವಾಗ ಮನೆ ಸಿಯಿಂದ ನಾಯಿ ಬಂದಿದೆ. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ವೈಸರ್ನ ಕೊಡಬೇಕಾಗುತ್ತೆ. ಓಕೆ, ಐ ನೋ ನಾನು ತುಂಬಾ ಬೇಗ ಮಾಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಪ್ರಾಪರ್ ಆಗಿ ಟೈಮ್ ತಗೊಂಡು ಒಂದು ವಿಡಿಯೋನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಮಾಡೋಗೋಸ್ಕರ ಇಲ್ಲಿ ಮೇಲ್ಗಡೆ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇದು ಸೇವ್ ಆಸ್ ವಿಡಿಯೋ ಅಂತ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇದು ಫ್ರೆಂಡ್ಸ್ ಇವಾಗ ಎಕ್ಸ್ಪೋರ್ಟ್ ಆಗುತ್ತೆ. ಓಕೆ, ಇದು ಸ್ಕಿಪ್ ಮಾಡೋಣ. ಸಿಂಪಲ್ ನೋಡ್ತಾ ಇರಬಹುದು, ಇವಾಗ ಇದು ಎಕ್ಸ್ಪೋರ್ಟ್ ಆಗ್ತಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇದು ಎಕ್ಸ್ಪೋರ್ಟ್ ಆದ ಸಿಂಪಲ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಈ ರೀತಿ ವಿಡಿಯೋಸ್ ಕ್ರಿಯೇಟ್ ಮಾಡೋಗೋಸ್ಕರ ಫ್ರೆಂಡ್ಸ್ ನಿಮಗೆ ಹಾರ್ಡ್ಲಿ ಒಂದು 10 ರಿಂದ 15 ನಿಮಿಷ ಟೈಮ್ ಬೇಕಾಗುತ್ತೆ. ಈಸಿಲಿ ಫ್ರೆಂಡ್ಸ್ ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಇನ್ನು ನಿಮಗೆ ಇದರ ಮೇಲೆ ಐಡಿಯಾ ಬೇಕು ಅಂದ್ರೆ ಈ ಚಾನಲ್ಗೆ ಬಂದು ವಿಸಿಟ್ ಆಗಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಅವರು ಯಾವ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅಂತ ನೀವು ನೋಡಬಹುದು. ಈ ರೀತಿ ಫ್ರೆಂಡ್ಸ್ ನೀವು ಈಸಿಲಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಸೊ ನಿಮ್ಮ ಮುಂದೆ ಪ್ರೂಫ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಇದೇ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಮಿಲಿಯನ್ಸ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಅನ್ನ ಪಡೆದಿದ್ದಾರೆ ಹಾಗೂ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಅನ್ನ ಪಡಿತಿದ್ದಾರೆ. ಸೊ ವಿತ್ ಪ್ರೂಫ್ ನಾನು ಹೇಳಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನನ್ನ ವಿಡಿಯೋಸ್ ಅಲ್ಲಿ ನಮಗೆ 100% ವರ್ಕಿಂಗ್ ಮೆಥಡ್ ಹೇಳೋದು. ಇಲ್ಲಿ ಇವಾಗ ನಿಮ್ಮ ಕೈಲಿರುತ್ತೆ, ನೀವು ಇದರ ಮೇಲೆ ಎಷ್ಟು ಎಫರ್ಟ್ಸ್ ಕೊಡ್ತೀರಾ, ಯಾವ ರೀತಿ ವರ್ಕ್ ಮಾಡ್ತೀರಾ ಅಂತ. ಸೊ ಆಲ್ರೆಡಿ ಫ್ರೆಂಡ್ಸ್ ಈ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡಿ ಇವರು ದುಡ್ಡನ್ನ ಗಳಿಸ್ತಾರೆ. ಸೊ ನೀವು ಕೂಡ ಈ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡಿ ದುಡ್ಡನ್ನ ಗಳಿಸಬಹುದು. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.